ತೀರದ ಸುಕ್ಷೇತ್ರ ನಮ್ಮ ಹೊಸಳಿಕೆ ಕ್ಷೇತ್ರ. ಈ ಪ್ರಾಂತದಲ್ಲಿ ಅನೇಕ ಜನ ಯತಿವರೇಣ್ಯರು, ಸಾಧು ಸಂತರು, ದಾಸವರೇಣ್ಯರು, ಜೊತೆಯಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಅನೇಕ ಮಠಮಾನ್ಯಗಳು ಈ ಪ್ರಾಂತದಲ್ಲಿ ಇದ್ದು ಬಡವ ಬಲಿದವ ಅನ್ನುವಂತಹ ಭೇದವಿಲ್ಲದೆ ಸಮಸ್ತರಿಗೂ ಕೂಡ ಸಹಾಯವನ್ನ, ವಿದ್ಯೆಯನ್ನ, ಧಾರ್ಮಿಕ ಬೋಧನೆಯನ್ನ ಒದಗಿಸ್ತಾ ಇರತಕ್ಕಂಥದ್ದು ಎಲ್ಲರಿಗೂ ವಿದಿತವಾದ ವಿಷಯ. ಈ ಸಂದರ್ಭದಲ್ಲಿ ಇಂದು ನಮ್ಮ ಹೊಸರೀತಿಯ ಶ್ರೀಶೈಲೇಂದ್ರ ಸ್ವಾಮಿಗಳವರ ಆರಾಧನಾ ನಿಮಿತ್ತವಾಗಿ ಧರ್ಮ ಪರ್ಯಟನೆಯ ಕಾರ್ಯಕ್ರಮದ ಭಾಗವಾಗಿ ಹೊಸರೀತಿಯಲ್ಲಿ ನಮ್ಮ ಹೆಸರಿನಲ್ಲಿ ಸೂರ್ಯನ್ ತೀರ್ಥ ವಿದ್ಯಾಸಂಸ್ಥೆ ನೋಂದಣಿ ಹೊಂದಿರತಕ್ಕಂಥದ್ದು ಹೊಸರೀತಿ. ಇದರ ನೂತನ ಕಟ್ಟಡದ ಒಂದು ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಿ ನಮ್ಮನ್ನು, ಅದೇ ರೀತಿಯಾಗಿ ಕ್ಷೇತ್ರದ ಸಂತರಾದ ನಮ್ಮ ಗುರುದಪ್ಪ ಮಹಾಸ್ವಾಮಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಇವರು ಆಹ್ವಾನಿಸಿ, ಇದಲ್ಲದೆ ಅನೇಕ ಜನ ಗಣ್ಯರುಗಳು, ಗುರುದತ್ತ ಸ್ವಾಮಿಗಳು, ಅಗಡಿ ಆನಂದವನ, ಸಂತೋಷ್ ಜಿಯವರು, ಪ್ರಧಾನ ಅರ್ಚಕರು ದೇವರಗುಡ್ಡ, ರುದ್ರಪ್ಪ ಲಮಾಣಿ ಅವರು, ಶಾಸಕರು ವಿಧಾನಸಭೆ ಅವರು, ಅದೇ ರೀತಿಯಾಗಿ ಮಂಜುನಾಥ ಬಳ್ಳಾರಿ, ಶಿವರಾಜ ಸಜ್ಜನವರು, ಬಸವರಾಜ ಶಿವಣ್ಣನವರು, ಅದೇ ರೀತಿ ಪ್ರದೀಪ್ ಶೆಟ್ಟರು, ಕವಿ ಸಿದ್ದಪ್ಪ ರಾಮಣ್ಣನವರು, ಭರಮನಗೌಡರು, ಅದೇ ರೀತಿಯಾಗಿ ವೆಂಕಟೇಶ್ ಬಡಿಗೇರಿಯವರು, ಹೀಗೆ 10 ಹಲವು ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವ ಜೊತೆಯಲ್ಲಿ ಈ ನೂತನ ಭವನದ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದರ ಮುಖ್ಯ ರೂವಾರಿ ನಮ್ಮ ಚಿರಂಜೀವಿಯಾದಂತಹ ನಮ್ಮ ಸಿದ್ದಣ್ಣ ತನ್ನ ತನುಮನ ಧನಗಳನ್ನ, ಸರ್ವಸ್ವವನ್ನು ಸಮಾಜದ ದೈವ ಕಾರ್ಯಕ್ಕೋಸ್ಕರವಾಗಿ ಕೊಟ್ಬಿಟ್ಟಂತಹ ಸಿದ್ದಣ್ಣ ತನ್ನ ಸ್ವಂತ ಜಮೀನಿನಲ್ಲಿ ಈ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು, ತನ್ಮೂಲಕವಾಗಿ ನಮ್ಮ ಹೊಸ ರೀತಿಯ ಜಾತ್ಯತೀತವಾದ ಬಡ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣದ ಒಂದು ಶಿಕ್ಷಣದ ಸೌಲಭ್ಯವನ್ನ ಒದಗಿಸಬೇಕು ಅನ್ನುವಂತಹ ಉತ್ತಮ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಕೈಗೊಂಡು ತನ್ನ ಸ್ವಂತ ಪರಿಶ್ರಮ ಮತ್ತು ತನಗೆ ಬೇಕಾದವರ ಒಂದು ಸಹಕಾರದೊಂದಿಗೆ ಇದನ್ನು ಮಾಡಿದ. ಒಂದು ಒಳ್ಳೆ ಕಾರ್ಯ ಅಂತಂದ್ರೆ ಅನೇಕ ವಿಘ್ನಗಳು ಬರುವುದು ಸಹಜ. ಒಂದು ಒಳ್ಳೆ ಕಾರ್ಯ ಮಾಡುವವರಿಗೆ ಅನೇಕರು ಅನೇಕ ಮಾತುಗಳನ್ನು ಆಡುವುದು ಸಹಜ. ಯಾವತ್ತೂ ಕೂಡ ಬರಡು ಮರಕ್ಕೆ ಯಾವ ಕಲ್ಲನ್ನು ಹೊಡೆಯೋದಿಲ್ಲ. ಯಾವ ಹಣ್ಣಿರೋದು ಅದೇ ಗಿಡಕ್ಕೆ ಕಲ್ಲನ್ನು ಹೊಡೆದು ಆಗಿರುವಂತಹ ಹಣ್ಣನ್ನ ಕಿತ್ತುಕೊಳ್ಳುವಂತಹ ಪ್ರಯತ್ನ ಅನ್ನುವಂಥದ್ದು ಹಳ್ಳಿಯಿಂದ ದಿಲ್ಲಿ ತನಕ ಎಲ್ಲರಿಗೂ ತಿಳಿದಂತಹ ವಿಷಯ. ಏನೇ ಇದ್ರೂ ಕೂಡ ಈ ಒಂದು ಯೋಜನೆ, ಈ ಕಾರ್ಯಕ್ರಮ, ಈ ಉದ್ದೇಶ ಏನಿದೆ ಇದು ಉತ್ತಮವಾದ ಉದ್ದೇಶ. ಇದರ ಸಫಲತೆ ಅನ್ನುವಂಥದ್ದಾಗಲಿ ಬಡ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಈ ಶಿಕ್ಷಣದ ಸಂಸ್ಥೆಯ ಮೂಲಕವಾಗಿ ಉತ್ತಮ ಶಿಕ್ಷಣ ದೊರೆಯಲಿ, ಇದು ಇನ್ನೂ ಹೆಮ್ಮರವಾಗಿ ಬೆಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂತಹ ಗ್ರಾಮಸ್ಥರು, ನೆರೆಹೊರೆ ಗ್ರಾಮಸ್ಥರು, ಜೊತೆಗೆ ಕ್ಷೇತ್ರದ ನಮ್ಮವರೇ ಆದಂತಹ ಬುದ್ಧಪ್ಪ ಸ್ವಾಮಿಗಳು ಅವರೆಲ್ಲರನ್ನೂ ಮತ್ತೊಮ್ಮೆ ನಾವು ಅಭಿನಂದಿಸಿ ಚಿರಂಜೀವಿ ಸಿದ್ದಣ್ಣನ ಈ ಪ್ರಯತ್ನ, ಈ ಒಂದು ಹೆಜ್ಜೆ ಸಾರ್ಥಕ, ಸಫಲ, ನಿರ್ವಿಘ್ನವಾಗಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ಇಲ್ಲಿ ಆಗಮಿಸಿರ್ತಕ್ಕಂತಹ ಗ್ರಾಮದ ಅನೇಕ ವ್ಯಕ್ತಿಗಳು, ಜೊತೆಯಲ್ಲಿ ಈ ಶಿಕ್ಷಣಾಭಿಮಾನಿಗಳು, ಪತ್ರಿಕಾ ಮಾಧ್ಯಮದವರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಗವಂತ ರಾಘವೇಂದ್ರ ಸ್ವಾಮಿಗಳವರು, ಆ ಮಹಾರುದ್ರ ದೇವರು ಶಿವ, ಆ ಸರಸ್ವತಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಹೇಳ್ತಾ, ನಾವು ತುಂಬಾ ದೂರ ಪ್ರಯಾಣ ಮಾಡುವವರಿದ್ದರಿಂದ ಹೆಚ್ಚಿನ ಸಮಯವನ್ನು ಇಲ್ಲಿ ನಾವು ಇಲ್ಲಿ ಕಾಣ್ತಾ ಇಲ್ಲ. ಆದರೂ ಕೂಡ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಚಿರಂಜೀವಿ ಸಿದ್ದಣ್ಣ ಮಾಡಿದಂತಹ ಈ ಕಾರ್ಯ ಅಭಿನಂದನೀಯವಾದದ್ದು ಅಂತ ಹೇಳ್ತಾ ನಮ್ಮೆಲ್ಲ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಾನವಾಗಿ ಭವಂತು.